ವೇದಿಕೆ ಮೇಲೆ ಬಂದಂತ ನಮ್ಮ ಹಿರಿಯರು JP ಸರ್, ಜಯಕುರು, ಪವಿತ್ರ ಮೇಡಮ್ ಮತ್ತೆ ನಮ್ಮ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಅಂಜನಪ್ಪನವರಿಗೆ ಸುಸ್ವಾಗತ. ಈಗ ವಿನಯ್ ಅವರು ಸರ್ ಬಗ್ಗೆ ಒಂದೆರಡು ಮಾತಾಡ್ತಾರೆ, ಇಂಟ್ರೊಡಕ್ಷನ್ ಕೊಡ್ತಾರೆ. ವಿನಯ್ ಪ್ಲೀಸ್. ಮೊದಲಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಅಂಜನಪ್ಪ ರೆಡ್ಡಿ ಅವರಿಗೆ ಅರ್ಪಿಸ್ತಿದ್ದೇನೆ GG ಬೆಳಗಾವಿಯಿಂದ. ಇವ್ರ ಬಗ್ಗೆ ಸಣ್ಣ ಕಿರುಪರಿಚಯನ ಅವ್ರ ಬಗ್ಗೆ ತಿಳಿಸ್ಕೊಳ್ಳೋಣ ನಿಮ್ಗೆಲ್ಲರೂ. ಅವರು ಕನ್ನಡಕ್ಕಾಗಿ ಸಾಕಷ್ಟು ಪರಿಶ್ರಮಿಸಿದ್ದಾರೆ. ಸೊ ಅವ್ರ ಬಗ್ಗೆ ಹೇಳೋದಾದ್ರೆ, ಅವರು 1964 ಜೂನ್ 1ರಂದು ಶ್ರೀಮತಿ ನಂಜಮ್ಮ ಮತ್ತು ಶ್ರೀ ವೆಂಕಟಸ್ವಾಮಿ ರೆಡ್ಡಿ ಅವರ ಮಗನಾಗಿ ರೈತ ಕುಟುಂಬದಲ್ಲಿ ಹೂಡಿ ಗ್ರಾಮದಲ್ಲೇ ಜನಿಸಿದ್ದಾರೆ. ಹೂಡಿ ಗ್ರಾಮ ಸರ್ಕಾರಿ ಶಾಲೆಯಲ್ಲಿ ಓದಿ ಮುಂದೆ ಸರ್ಕಾರಿ ಹೈಸ್ಕೂಲು, ಕಾಲೇಜ್, ವಿದ್ಯಾಲಯಗಳಲ್ಲಿ ಓದಿ MA ಕನ್ನಡ ಸ್ನಾತಕೋತ್ತರ ಪದವಿಯನ್ನು ಹಾಗೂ PhD ಪದವಿಯನ್ನು ಪಡೆದರು. 1990ರಿಂದ 2024 ಅಂದ್ರೆ 35 ವರ್ಷಗಳ ಸಕಾಲ ವರ್ಷಗಳನ್ನು ಕರ್ನಾಟಕದ ಎಲ್ಲೆಡೆಯೂ ವಿವಿಧ ಕಾಲೇಜುಗಳಲ್ಲಿ ಖಾಸಗಿ ಮತ್ತು ಸರ್ಕಾರಿ ಪದವಿ ಪೂರ್ವ, ಪದವಿ ಮತ್ತು ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ ಬೋಧಕರಾಗಿದ್ದರು. PhD ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು. ಸಾಹಿತ್ಯ ಮತ್ತು ಭಾಷಾ ಬೋಧಕರಾಗಿ 2024ರಲ್ಲಿ ನಿವೃತ್ತಿ ಹೊಂದಿದ್ದಾರೆ. ಇವರು ವಿಶ್ವವಿದ್ಯಾಲಯದ BAE ಮತ್ತು BOS ಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ವಿಶ್ವವಿದ್ಯಾಲಯದ ಪದವಿ ಮೌಲ್ಯಮಾಪನದ ಕಸ್ಟೋಡಿಯನ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಜ್ಞಾನದ ಹಸಿವನ್ನು ತೀರಿಸಿದ್ದಾರೆ. ವಿವಿಧ ಕಾಲೇಜುಗಳಲ್ಲಿ ಪದ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಯಶಸ್ವಿಯಾಗಿ ತೊಡಗಿಸಿಕೊಂಡಿದ್ದರು. ವಿದ್ಯಾರ್ಥಿ ಸಂಘದ ಮುಖಂಡರಾಗಿ, ಅಧ್ಯಾಪಕ ಸಂಘದ ಪದಾಧಿಕಾರಿ, ಗ್ರಾಮದ ಸಂಘ ಸದಸ್ಯರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇಂಥ ಮಹನೀಯರು ನಮ್ಮ ಜೊತೆ ಇದ್ದಾರೆ. ನಮ್ಮ ಸೌಭಾಗ್ಯವೇ ಸರಿ. ಉಷಾ, ನೀವು ನಿಮ್ಮ ಸನ್ಮಾನಕ್ಕೆ ನಾವು ತಡೆ ಮಾಡ್ಕೊಳ್ಳಿ. Sure. Just a quick glimpse whatever he said in Kannada. He is a Kannada professor and he has spent a lot of time teaching lakhs and lakhs of students. And the most important thing is he is our resident of Hudi. He is a very old resident of Hudi. He is born and brought up here. They are like very old legacy to come, I would say. And he has spent a lot of time in terms of raising our bar of Kannada language in terms of teaching, and he has done quite a lot of social services in this area. So we would like to thank you so much, sir, for coming here. And ಅವರು ನಮಗೆ ಕನ್ನಡದ ಬಗ್ಗೆ 2 ಮಾತು ಮಾತಾಡ್ತಾರೆ. ಬಟ್ ಅದಕ್ಕೆ ಮುಂಚೆ ಒಂದು ಚಿಕ್ಕ ಸನ್ಮಾನ ನಮ್ಮ ಕಡೆಯಿಂದ ಅವರಿಗೆ. ಇನ್ನಷ್ಟು ನಮ್ಮ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸಿ ಅಂತ ಇವ್ರು ಪಟ್ಟಿರೋ ಶ್ರಮವನ್ನು ನಾವು ಒಂದು ಚಿಕ್ಕ ಕಿರು ಕಾಣಿಕೆಯಿಂದ we are just recognizing it. Thank you, sir. Friends, I want to see more energy. Thank you. Sir, ಮಾತುಗಳು.